ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಕೆ ಎನ್ ರಾವ್ ಗುರುಜಿ. ಇವತ್ತಿನ ವಿಷಯ 2026 ಜೂನ್ ತಿಂಗಳ ಭವಿಷ್ಯ. ಅದರಲ್ಲಿ ಫಲಾನುಫಲ ಹೇಗಿರುತ್ತೆ, ಗ್ರಹಗತಿಗಳು ಹೇಗಿರುತ್ತೆ, ಗೋಚಾರ ಫಲ ಹೇಗಿರುತ್ತೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಮೊದಲು ಗ್ರಹಗತಿಗಳ ಬಗ್ಗೆ ಯಾವ ರೀತಿ ಇರುತ್ತೆ ಅಂತ ತಿಳಿಯೋಣ. ಕುಜ ನಿಮ್ಮ ಮನೆಯಲ್ಲೇ ಅಂದರೆ 1ನೇ ಮನೆಯಲ್ಲೇ ಈ ಸಂಚಾರ ಮಾಡೋದ್ರಿಂದ ಅದ್ಭುತ ಶಕ್ತಿ ಮತ್ತು ಧೈರ್ಯ ನೀಡ್ತಾ ಹೋಗ್ತಾನೆ. ಗುರು ಜೂನ್ 2ರಂದು 4ನೇ ಮನೆಯಲ್ಲಿ ಉಚ್ಚ ಸ್ಥಾನಕ್ಕೆ ಬದಲಾಗೋದ್ರಿಂದ ನಿಮಗೆ ವಾಹನ ಖರೀದಿ ಅಥವಾ ಆಸ್ತಿ ಖರೀದಿಗೆ ಭಾಳ ಅನುಕೂಲಕರ ಆಗ್ತಾ ಹೋಗ್ತಾನೆ. ಮತ್ತು ಶನಿ 12ನೇ ಮನೆಯಲ್ಲಿ ಇರೋದ್ರಿಂದ ಸಾಡೆ ಸಾತಿಯ ಪ್ರಭಾವ ನಿಮಗೆ ಬರ್ತಾ ಹೋಗುತ್ತೆ. ಮತ್ತು ರಾಹು 11ನೇ ಮನೆಯಲ್ಲೇ ಮುಂದುವರಿತಾ ಹೋಗ್ತಾನೆ ಮತ್ತು ಕೇತು 5ನೇ ಮನೆಯಲ್ಲೇ ಮುಂದುವರಿತಾ ಹೋಗ್ತಾನೆ. ಈ ರೀತಿಯ ಗ್ರಹಗತಿಗಳು ಇರೋದರಿಂದ ಈ ತಿಂಗಳಲ್ಲಿ ಮಿಶ್ರ ಫಲಗಳು ಉಂಟಾಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಇಷ್ಟು ಗ್ರಹಗತಿಗಳು. ಈಗ ಯಾವ್ಯಾವ ಕ್ಷೇತ್ರಕ್ಕೆ ಯಾವ್ಯಾವ ಗೋಚಾರ ಫಲ ಕಾದಿದೆ ಅಂತ ತಿಳಿಯೋಣ. ಉದ್ಯೋಗಸ್ಥರ ವಿಚಾರದಲ್ಲಿ ನೋಡ್ತಾ ಹೋದರೆ ಈ ತಿಂಗಳಲ್ಲಿ ಇವರಿಗೆ ಬಹಳ ಕಠಿಣ ಪರಿಶ್ರಮದ ಅಗತ್ಯ ಭಾಳ ಮುಖ್ಯ ಆಗಿದೆ. ಯಾಕಂದರೆ ಇವರು ಎಷ್ಟು ಕೆಲಸ ಮಾಡ್ತಾರೆ ಅದ್ರ ತಕ್ಕನಂಗೆ ಪ್ರತಿಫಲ ದೊರಕ್ತಾ ಹೋಗುತ್ತೆ. ಯಾಕಂದರೆ 12ನೇ ಮನೆಯಲ್ಲಿ ಶನಿಯ ಪ್ರಭಾವ ಇರೋದರಿಂದ ಇವರಿಗೆ ಸಾಡೆ ಸಾತಿಯ ಪ್ರಭಾವ ಕೂಡ ಇವ್ರಿಗೂ ಕೂಡ ತಲುಪ್ತಾ ಹೋಗುತ್ತೆ. ಇದರಿಂದ ಇವರಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ಬೋದು ಕೆಲಸ ಕಾರ್ಯಗಳಲ್ಲಿ. ಮತ್ತು ಮೇಲಧಿಕಾರಿಗಳ ಜೊತೆಗೆ ತಾಳ್ಮೆಯಿಂದ ವರ್ತಿಸಬೇಕಾಗುತ್ತೆ. ಇದರಿಂದ ಕೆಲಸ ಕಳೆದುಕೊಳ್ಳುವ ಸಾಧ್ಯತೆಗಳು ಜಾಸ್ತಿ ಇದೆ. ಸ್ವಲ್ಪ ತಾಳ್ಮೆಯ ಅಗತ್ಯ ಬಹಳ ಮುಖ್ಯವಾಗಿದೆ ಈ ತಿಂಗಳಲ್ಲಿ ಉದ್ಯೋಗಸ್ಥರಿಗೆ, ಅದರಲ್ಲೂ ಮೇಷರಾಶಿಯವರಿಗೆ. ಜೂನ್ 2ರ ನಂತರ ಇವರಿಗೆ ವಿದೇಶಿ ಉದ್ಯೋಗ ಅವಕಾಶಗಳು ಅಥವಾ ಟ್ರಾನ್ಸ್ಫರ್ ಆಗುವ ಸಾಧ್ಯತೆಗಳು ತುಂಬಾ ಇದೆ ಉದ್ಯೋಗಸ್ಥರಿಗೆ. ವ್ಯಾಪಾರಸ್ಥರ ವಿಚಾರದಲ್ಲಿ ನೋಡ್ತಾ ಹೋದರೆ ಈ ಜೂನ್ ತಿಂಗಳಲ್ಲಿ ಹೊಸ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಿರ್ಬೋದು, ಇಲ್ಲ ಹೊಸ ಬಿಸ್ನೆಸ್ಗಳು ಇಂಪ್ರೂವ್ಮೆಂಟ್ ಆಗಿರ್ಬೋದು, ಒಳ್ಳೆಯ ಲಾಭ ತರುವಂಥ ಚಾನ್ಸ್ಗಳು ತುಂಬಾ ಇದೆ ಜೂನ್ ತಿಂಗಳಲ್ಲಿ ವ್ಯಾಪಾರಸ್ಥರಿಗೆ. ಮತ್ತು ಇದರ ಜೊತೆಗೆ ರಿಯಲ್ ಎಸ್ಟೇಟ್, ಭೂಮಿ ಅಥವಾ ವಾಹನ ಖರೀದಿಗಳಿಗೆ ಉತ್ತಮ ವ್ಯವಹಾರಗಳಲ್ಲಿ ಭಾರಿ ಲಾಭ ಕಾಣುವಂಥ ಸಾಧ್ಯತೆಗಳು ತುಂಬಾ ಇದೆ ಮೇಷರಾಶಿಯವರಿಗೆ. ಮತ್ತು ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಏನು ವ್ಯವಹಾರಸ್ಥರು ಮಾಡ್ತಾ ಇರ್ತೀರಿ, ಸ್ವಲ್ಪ ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಆಗಿರ್ಬೋದು, ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಆಗಿರ್ಬೋದು, ಏನೇ ಒಂದು ವಿಚಾರ ಮಾಡ್ತಾ ಇದ್ರೂ ಸ್ವಲ್ಪ ಜಾಗ್ರತೆಯನ್ನು ಭಾಳ ಮುಖ್ಯ ಆಗ್ತಾ ಹೋಗುತ್ತೆ. ಯಾಕಂದರೆ ಇದರಿಂದ ಮೋಸ ಹೋಗುವ ಚಾನ್ಸ್ಗಳು ತುಂಬಾ ಇರುತ್ತೆ, ಇಲ್ಲ ಮೋಸ ಮಾಡುವಂಥ ಚಾನ್ಸ್ಗಳು ಕೂಡ ತುಂಬ ಇರುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಮತ್ತು ಶಿಕ್ಷಣ ವಿಚಾರದಲ್ಲಿ ನೋಡ್ತಾ ಹೋದರೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಕಠಿಣ ಪರಿಶ್ರಮದ ಅಗತ್ಯ ಬಹಳ ಮುಖ್ಯ ಆಗಿದೆ. ಇದರಿಂದ ಇವರಿಗೆ ಏಕಾಗ್ರತೆಯ ಕೊರತೆಯೂ ಕೂಡ ಆಗ್ಬೋದು, ಬುದ್ಧಿಶಕ್ತಿ ಕಡಿಮೆಯೂ ಕೂಡ ಆಗ್ಬೋದು. ಯಾಕಂದರೆ ಕಠಿಣ ಪರಿಶ್ರಮ ಪಟ್ಟರೆ ಮಾತ್ರ ಇವರಿಗೆ ಸ್ವಲ್ಪ ಒಳ್ಳೊಳ್ಳೆಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಳ್ಳೊಳ್ಳೆಯ ಮಾರ್ಕ್ಸನ್ನು ತೆಗಿಬೋದು, ಯಶಸ್ಸನ್ನು ಕಾಣ್ಬೋದು. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಿ ಓದಕ್ಕೆ ಬಯಸ್ತಾ ಇರ್ತೀರ, ಈ ತಿಂಗಳಲ್ಲಿ ನಿಮಗೆ ಹೋಗುವಂಥ ಚಾನ್ಸ್ಗಳು ತುಂಬಾ ಇದೆ. ಸ್ವಲ್ಪ ಪ್ರಯತ್ನ ಪಟ್ಟಷ್ಟು ನಿಮಗೆ ಅನುಕೂಲ. ಆರೋಗ್ಯ ವಿಚಾರದಲ್ಲಿ ನೋಡ್ತಾ ಹೋದರೆ ಮಿಶ್ರ ಫಲಗಳು ಉಂಟಾಗುವ ಸಾಧ್ಯತೆಗಳು ತುಂಬಾ ಇದೆ. 15 ದಿನ ಆರಾಮಾಗಿರ್ತೀರ, ಇನ್ನೂ 15 ದಿನ ಅದೇ ಆರೋಗ್ಯ ಸಮಸ್ಯೆಯಲ್ಲಿ ಬಳಲ್ತಾ ಹೋಗ್ತೀರ. ಯಾವ ರೀತಿ ಸಮಸ್ಯೆಪ್ಪ ಅಂತಂದರೆ ರಕ್ತದೊತ್ತಡ ಆಗಿರ್ಬೋದು, ಉಷ್ಣ ಬಾಧೆ ಆಗಿರ್ಬೋದು, ಗಂಟಲು ನೋವು ಆಗಿರ್ಬೋದು, ಈ ರೀತಿಯ ಸಮಸ್ಯೆಗಳು ಬರ್ತಾ ಹೋಗುತ್ತೆ. ಸ್ವಲ್ಪ ಆದಷ್ಟು ನೀವು ವೈದ್ಯರ ಸಲಹೆ ಪಡೆದಷ್ಟು ತುಂಬಾ ಅಗತ್ಯ ಆಗ್ತಾ ಹೋಗುತ್ತೆ, ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡ್ತಾ ಹೋದರೆ ಮಾತುಕತೆಯ ಕೊರತೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಪ್ಪ ಅಂತಂದರೆ ಸಣ್ಣ ಪುಟ್ಟ ವಿಚಾರಕ್ಕೆ ಭಿನ್ನಾಭಿಪ್ರಾಯಗಳು ಬರುವಂಥ ಚಾನ್ಸ್ಗಳು ತುಂಬ ಇದೆ. ಇದರಿಂದ ನಿಮ್ಮಿಬ್ಬರ ಸಂಬಂಧಗಳು ಕೂಡ ದೂರ ಆಗುವಂಥ ಚಾನ್ಸ್ಗಳು ತುಂಬಾ ಬರ್ತಾ ಹೋಗುತ್ತೆ. 3ನೇ ವ್ಯಕ್ತಿಯ ಪ್ರವೇಶವನ್ನು ಮಾಡೋದಕ್ಕೆ ಬಿಡಬೇಡಿ. ಏನೇ ಇದ್ದರೂ ಸಹಿತ ನಿಮ್ಮ ಇಬ್ಬರ ಮಧ್ಯೆ ಕೂತು ಮಾತನಾಡೋದ್ರಿಂದ ನಿಮ್ಮಲ್ಲಿರುವ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಾಗಿರ್ಬೋದು, ಸಂಶಯ ಆಗಿರ್ಬೋದು, ಅನುಮಾನ ಆಗಿರ್ಬೋದು, ಏನೇ ಒಂದು ವಿಚಾರಗಳು ಇರ್ಬೋದು, ಎಲ್ಲ ರೀತಿ ಸರಿ ಹೋಗ್ತಾ ಹೋಗುತ್ತೆ. ಮತ್ತು ಮದುವೆ ವಿಚಾರದಲ್ಲಿ ನೋಡ್ತಾ ಹೋದರೆ ಜೂನ್ ಆರಂಭದ ತಿಂಗಳಲ್ಲಿ ಮದುವೆ ಆಗುವಂಥ ಶುಭ ಕಾರ್ಯಗಳಾಗುವಂಥ ಎಲ್ಲ ರೀತಿ ಚಾನ್ಸ್ಗಳು ತುಂಬಾ ಇದೆ ಮೇಷರಾಶಿಯವರಿಗೆ. ಸ್ವಲ್ಪ ಇದರ ಜೊತೆಗೆ ಏನಿಷ್ಟು ದಿವಸ ಮದುವೆ ಅಪೇಕ್ಷೆ ಪಡ್ತಾ ಇರ್ತೀರಾ, ಮದುವೆ ಆಗಬೇಕು ಅಂತ ಇರ್ತೀರಾ, ಏನಕ್ಕೆ ಲೇಟ್ ಆಗ್ತಿರುತ್ತಂತಂದರೆ ಕೌಟುಂಬಿಕ ಅಂತಂದರೆ ಕುಟುಂಬದ ಜವಾಬ್ದಾರಿಗಳು ನಿಮ್ಮ ಮೇಲೆ ಬಿದ್ದಿರೋದ್ರಿಂದ ಈಗ ಆಗೋಣ, ಮುಂದೆ ಆಗೋಣ, ಇನ್ನೂ ಸ್ವಲ್ಪ ಸೆಟ್ಲ್ ಆಗೋಣ,
ಈ ರೀತಿ ವಿಚಾರಗಳು ನಿಮ್ಮ ಮನಸ್ಸಲ್ಲಿ ಬರೋದ್ರಿಂದ ಸ್ವಲ್ಪ ಇದರಿಂದನೂ ಕೂಡ ನಿಮಗೆ ಮದುವೆಯಲ್ಲಿ ವಿಳಂಬ ಆಗ್ತಾ ಹೋಗ್ಬೋದು. ನೀವು ಕುಟುಂಬದ ಜವಾಬ್ದಾರಿ ತಗೊಂಡಾಗ ನಿಮ್ಮ ಮದುವೆಗೆ ಅಪೇಕ್ಷೆನೇ ನೀವು ಮಾಡ್ತಾ ಇರಲ್ಲ. ಯಾವಾಗುತ್ತೆ ಆಗಲಿ, ಸ್ವಲ್ಪ ಸೆಟ್ಲ್ ಆಗೋಣ ಜೀವನದಲ್ಲಿ, ಈ ರೀತಿಯ ಮನೋಭಾವನೆಯಿಂದನೂ ಕೂಡ ನಿಮಗೆ ಸ್ವಲ್ಪ ಮದುವೆಯಲ್ಲಿ ವಿಳಂಬ ಕೂಡ ಆಗ್ತಾ ಹೋಗುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಮತ್ತು ಹಣಕಾಸಿನ ವಿಚಾರದಲ್ಲಿ ನೋಡ್ತಾ ಹೋದರೆ ಆರ್ಥಿಕ ಪ್ರಗತಿ ತುಂಬಾ ಇರುತ್ತೆ. ಇವರಿಗೆ ಸ್ವಲ್ಪ ಹಣದ ಅರಿವು ತುಂಬಾ ಚೆನ್ನಾಗಿರುತ್ತೆ. ಅದರ ಜೊತೆಗೆ ಮನೆ ರಿಪೇರಿ ಆಗಿರ್ಬೋದು, ವಾಹನ ಖರೀದಿ ಮಾಡೋದಕ್ಕಾಗಿರ್ಬೋದು, ಅಥವಾ ವಾಹನ ಆಕ್ಸಿಡೆಂಟ್ ಆಗಿರುತ್ತೆ ಅದಕ್ಕೂ ಕೂಡ ಖರ್ಚು ಮಾಡೋದಂತ ಆಗಿರ್ಬೋದು. ಮತ್ತು ಕುಟುಂಬದ ಅನಿರೀಕ್ಷಿತ ಖರ್ಚುಗಳು ತುಂಬಾ ಆಗ್ತಾ ಹೋಗುತ್ತೆ. ಜೂನ್ ತಿಂಗಳಲ್ಲಿ ಸ್ವಲ್ಪ ಖರ್ಚುಗಳ ಮೇಲೆ ನಿಯಂತ್ರಣ ಇಡಿ. ಸ್ವಲ್ಪ ಹಣದ ಅರಿವು ತುಂಬ ಚೆನ್ನಾಗಿದ್ದರೂ ಸಹಿತ ಖರ್ಚುಗಳು ಅದ್ರ ತಕ್ಕನಂಗೆ ಇರ್ತಾ ಹೋಗುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಇನ್ನು ರೈತರ ವಿಚಾರದಲ್ಲಿ ನೋಡ್ತಾ ಹೋದರೆ ಮಿಶ್ರ ಫಲಗಳು ಉಂಟಾಗುವ ಸಾಧ್ಯತೆಗಳು ತುಂಬಾ ಇದೆ. ಯಾವ ರೀತಿಯಪ್ಪ ಅಂತಂದರೆ, ಭೂಮಿ ಖರೀದಿ ಆಗಿರ್ಬೋದು, ಕೃಷಿ ಉಪಕರಣಗಳ ಖರೀದಿ ಆಗಿರ್ಬೋದು, ಇದರಿಂದ ಅನಗತ್ಯ ಖರ್ಚುಗಳು ಬರ್ತಾ ಹೋಗುತ್ತೆ. ಮತ್ತು ಕೃಷಿ ಮತ್ತು ಹೊಲದ ಸಮಸ್ಯೆಗಳು, ಅದರಿಂದ ಬೆಳೆಗಳನ್ನು ನೋಡಿಕೊಳ್ಳುವ ಖರ್ಚುಗಳು, ಅನಗತ್ಯ ಖರ್ಚುಗಳು ಬರ್ತಾ ಹೋಗುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಮತ್ತು ಅದರ ಜೊತೆಗೆ ಸಾಲದ ವ್ಯವಹಾರ ಮಾಡ್ತಾ ಇರ್ತೀರಾ, ಸ್ವಲ್ಪ ಪತ್ರವನ್ನು ಪರಿಶೀಲಿಸಿ ಆಮೇಲೆ ಸಹಿ ಹಾಕೋದು ತುಂಬ ಅಗತ್ಯ. ಯಾಕಂದರೆ ಇದರಿಂದ ನಿಮಗೆ ಮೋಸ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಸ್ವಲ್ಪ ಅದ್ರ ಮೇಲೆ ಸ್ವಲ್ಪ ಗಮನ ಹರಿಸಿ. ಸ್ವಲ್ಪ ಅದನ್ನು ಕರೆಕ್ಟಾಗಿ ಓದಿಬಿಟ್ಟು ಏನು ಬರೆದಿದ್ದಾರೆ, ಏನು ಬರೆದಿಲ್ಲ, ಏನು ಬರಿಬೇಕು ಅನ್ನೋದನ್ನು ತಿಳ್ಕೊಂಬಿಟ್ಟು ಮುಂದುವರೆದಷ್ಟು ನಿಮಗೆ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಇದರ ಜೊತೆಗೆ ಏನಾದರೂ ಸಮಸ್ಯೆಗಳು ಕಾಡ್ತಾ ಇದ್ದರೆ, ಗೊಂದಲಗಳು ಮನೇಲಿ ಆಗ್ತಾಯಿದ್ರೆ, ಕಿರಿಕಿರಿ, ಮನಸ್ತಾಪ, ಸಣ್ಣ ಪುಟ್ಟ ವಿಷಯಕ್ಕೂ ಭಿನ್ನಾಭಿಪ್ರಾಯಗಳು ಬರ್ತಾ ಇದ್ದರೆ, ಪ್ರತಿ ಶನಿವಾರ ಶನೇಶ್ವರನ ಆರಾಧನೆ ಮಾಡೋದ್ರಿಂದ ನಿಮ್ಮಲ್ಲಿ ಎಲ್ಲ ರೀತಿ ಸಮಸ್ಯೆಗಳು ದೂರ ಆಗ್ತಾ ಹೋಗುತ್ತೆ. ಇನ್ನು ನಿಮ್ಮಲ್ಲಿ ಹೆಚ್ಚಿನ ಸಮಸ್ಯೆಗಳು ಕಾಡ್ತಾ ಇದ್ದರೆ ಒಮ್ಮೆ ನಮ್ಮನ್ನು ಸಂಪರ್ಕಿಸಿ.